ಹಾಯ್ ಎವ್ರಿವನ್, ಇದು ನನ್ನ ಸೆಕೆಂಡ್ ಡೇ ಲಾಗ್. ಇವತ್ತು ಬೆಳಿಗ್ಗೆನೇ ಎದ್ದು ಸ್ವಲ್ಪ ಹಾಟ್ ವಾಟರ್ ಕುಡ್ಕೊಂಡು ಸ್ವಲ್ಪ ಟೈಮ್ ರಿಲ್ಯಾಕ್ಸ್ ಮಾಡಿದೆ. ಸೊ ಏನು ಟಿಫನ್ ಮಾಡೋದಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮ್ಮಮ್ಮ ಮಾಡೋ ಅಕ್ಕಿ ಉಪ್ಪಿಟ್ಟು ನೆನಪಾಯಿತು. ಯಾಕಂದರೆ ಸ್ವಲ್ಪ ಬೇಗನೆ ಮಾಡಬೇಕಾಗಿತ್ತು. ನನ್ನ ಮಗ ಸ್ಕೂಲಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಆಫೀಸ್ಗೆ ಹೋಗೋ ಟೈಮ್ ಅಷ್ಟರಲ್ಲಿ ಮಾಡಬೇಕಿತ್ತು ನಾನು. ಹಾಗಾಗಿ ಸ್ವಲ್ಪ ಅಕ್ಕಿ ಉಪ್ಪಿಟ್ಟು ಮಾಡಿಕೊಂಡೆ. ಹಾಗೆ ಮಧ್ಯಾಹ್ನಕ್ಕೆ ಏನು ಮಾಡೋದಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಮೂಲಂಗಿ ಎಲ್ಲ ಇತ್ತು, ಹಾಗಾಗಿ ಮೂಲಂಗಿ ಚಟ್ನಿ ಮಾಡಿಕೊಂಡೆ. ಹಾಗೆ ಇವತ್ತು ಪೂಜೆ ಮಾಡೋಕ್ಕೆ ಹೂವೆಲ್ಲ ಖಾಲಿಯಾಗಿತ್ತು. ಹಾಗಾಗಿ ನನ್ನ ಮಗನ ಸ್ಕೂಲಿಂದ ಕರ್ಕೊಂಬರೋ ಟೈಮ್ ಬೇರೆ ಆಗಿತ್ತು. ಹಾಗೆ ಸ್ವಲ್ಪ ಹೂವನ್ನು ತೊಗೊಂಬರೋಣ ಅಂತೇಳ್ಬಿಟ್ಟು ಹೊರಟೆ ನಾನು. ಹಾಗೆ ಅಲ್ಲಿ ಹೋಗಿ ಅವ್ರನ್ನ ಕೇಳಿದ್ರೆ ಎಷ್ಟು ಸರ್ ಅಂತ ಕೇಳಿದ್ರೆ ಅವರು ಮ್ಯಾಮ್ 60 ರೂಪೀಸ್ ಆಫ್ 1/4 kg ಅಂತ ಹೇಳಿದರು. ಸರಿ ಅಂತ ತೊಗೊಬಂದು ಮನೆ ಮುಂದೆ ಎಲ್ಲ ಸ್ವಲ್ಪ ರಂಗೋಲಿ ಹಾಕಿರಲಿಲ್ಲ, ಹಾಕಿಬಿಟ್ಟು ಪೂಜೆ ಮಾಡೋ ಟೈಮ್ ಆಗಿತ್ತು. ಹಾಗಾಗಿ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡೆ. ನನ್ನ ಮಗ ಬಂದುಬಿಟ್ಟು ಮಮ್ಮಿ ಏನಾದರೂ ಸ್ನ್ಯಾಕ್ಸ್ ಕೊಡಿ ಮಮ್ಮಿ ಅಂತ ಕೇಳ್ದ. ಸ್ನ್ಯಾಕ್ಸ್ ಮನೇಲಿ ಏನೂ ಇರಲಿಲ್ಲ, ಸ್ವಲ್ಪ ಫ್ರೂಟ್ಸ್ ಅಷ್ಟೇ ಇತ್ತು. ಸರಿ ಅಂತ ಹೇಳ್ಬಿಟ್ಟು ಅವನಿಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಟ್ಟು ಹಾಗೆ ನೈಟು ಎಲ್ಲಾದರೂ ವಾಕ್ ಹೋಗೋ ಅಭ್ಯಾಸ ಇದೆ ನಮಗೆ. ಸರಿ ಅಂತೇಳಿ ವಾಕಿಂಗ್ ಹೊರಟು ನನ್ನ ಫ್ರೆಂಡ್ ಮನೆಗೆ ಹೋದ್ವಿ. ಅಲ್ಲಿ ಫ್ರೆಂಡ್ಸ್ನ ಮತ್ತು ನನ್ನ ಫ್ರೆಂಡ್ ಮಗಳನ್ನೆಲ್ಲ ಮಾತಾಡಿಸ್ಕೊಂಡು ಸರಿ ಆಲ್ರೆಡಿ 10:30 ಆಗಿರೋದ್ರಿಂದ ಸರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ನೈಟ್ ಎವ್ರಿವನ್.